ನಮ್ಮ ಕರ್ನಾಟಕವನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಿದೆ, ಎಷ್ಟು ಡೆವಲಪ್ಮೆಂಟ್ ಮಾಡ್ತಿದೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. 2 ನಿಮಿಷ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಮುಂಚೆ ಕರ್ನಾಟಕಕ್ಕೆ ಬರುತ್ತಿರುವ ರೆವೆನ್ಯೂ ಅಂದ್ರೆ ಆದಾಯದಲ್ಲಿ ಡೇ ಟು ಡೇ ಆಕ್ಟಿವಿಟೀಸ್ಗೆ ಸರ್ಕಾರಿ ನೌಕರರಿಗೆ ಸ್ಯಾಲರಿ ಕೊಡೋದು, ಶಾಲೆ ಕಾಲೇಜು ಆಸ್ಪತ್ರೆ ನಡೆಸೋದು, ಹೀಗೆ ಇವುಗಳಿಗೆಲ್ಲ ಖರ್ಚು ಮಾಡ್ತಿತ್ತು. 2013 ತನಕ ಕರ್ನಾಟಕದ ರೆವೆನ್ಯೂ ಸರ್ಪ್ಲಸ್ ಇತ್ತು, ಅಂದ್ರೆ ಖರ್ಚಿಗಿಂತ ಬರುವ ಆದಾಯ ಇನ್ಕಮ್ ಜಾಸ್ತಿ ಇತ್ತು. 2013-14 ತನಕ ಏನ್ ಆದಾಯ ಬರ್ತಿತ್ತು ಅದರಲ್ಲಿ ವೆಲ್ಫೇರ್ ಸ್ಕೀಮ್ಸ್ ಗಳ ಮೇಲೂ ಖರ್ಚು ಮಾಡ್ತಿತ್ತು, ಬಟ್ ಇನ್ನೇನ್ ಕಂಟ್ರೋಲ್ ವೇ. ಜೊತೆಗೆ ಸರ್ಕಾರ ಬಂಡವಾಳ ಹೂಡಿಕೆ ಕೂಡ ಮಾಡ್ತಿತ್ತು, ಅಂದ್ರೆ ದೀರ್ಘಾವಧಿಯ ಹೂಡಿಕೆ. ಸರ್ಕಾರ ಭವಿಷ್ಯದ ಅಭಿವೃದ್ಧಿಗಾಗಿ ಖರ್ಚು ಮಾಡುವ ಹಣ, ಉದಾಹರಣೆಗೆ ರಸ್ತೆ, ಸೇತುವೆ, ಶಾಲಾ ಕಾಲೇಜು, ಆಸ್ಪತ್ರೆ ಇವುಗಳ ಮೇಲೆ. ಇಲ್ಲಿ ತನಕ ಹೇಳಿದ್ದು 2013-14 ಲೆಕ್ಕ. ಬಟ್ ಇವಾಗ ವೆಲ್ಫೇರ್ ಸ್ಕೀಮ್ಸ್ ಗಳಿಗೆ ಖರ್ಚು ಮಾಡೋದು ಮಿತಿಮೀರಿ ಹೋಗಿದೆ. ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಡೇ ಟು ಡೇ ಆಕ್ಟಿವಿಟೀಸ್ ನಡೆಸಬೇಕಾದ್ರೂ ಲೋನ್ ತಗೊಳ್ಳೋ ಪರಿಸ್ಥಿತಿ ಬಂದಿದೆ. ಎಲ್ಲ ಹಣನು ಇವುಗಳ ಮೇಲೇನೆ ವೆಚ್ಚ ಮಾಡಿದ್ರೆ ಇನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡೋಕೆ ದುಡ್ಡೇ ಇಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಿಮ್ಮ ಹತ್ರ ಒಂದು ಬಿಸ್ನೆಸ್ ಇದೆ, ಅದನ್ನ ನಡ್ಸ್ಕೊಂಡು ಹೋಗೋಕೆ ದುಡ್ಡೇ ಇಲ್ಲ ಅಂದ್ಮೇಲೆ ನೀವು ಜೀವನ ಹೇಗೆ ನಡೆಸ್ತೀರಿ? ಅದಕ್ಕಾಗಿ ಸಾಲ ತಗೋಬೇಕು. ಇವಾಗ ಸಾಲ ತಗೊಂಡು ಎಷ್ಟಾಗಿದೆ ಅಂದ್ರೆ 7.5 ಲಕ್ಷ ಕೋಟಿಗೂ ಅಧಿಕ. ಇದಕ್ಕಿಂತ ಅಭಿವೃದ್ಧಿ ಬೇಕಾ? ಇದಕ್ಕೆಲ್ಲ ಕ್ರೆಡಿಟ್ಸ್ ಹೋಗ್ಬೇಕಾಗಿರೋದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಅವರು ಘೋಷಿಸಿದ ಗ್ಯಾರಂಟಿ ಯೋಜನೆಗಳನ್ನು ನಂಬಿ ವೋಟ್ ಹಾಕಿದ ಮತದಾರರಿಗೆ.